ಭಗವಾನ್ ಶ್ರೀರಾಮಚಂದ್ರ ಹಲವಾರು ಅಗ್ನಿ ಪರೀಕ್ಷೆ ಸಂಕಷ್ಟಗಳನ್ನ ಎದುರಿಸಿ ಅಂತಿಮವಾಗಿ ಧರ್ಮ ಸ್ಥಾಪಿಸುವ ತನ್ನ ಗುರಿಯಲ್ಲಿ ಯಶಸ್ವಿಯಾಗಿದ್ದಾರೆ. ತಮ್ಮ ಜೀವನದಲ್ಲಿ ರಾಮ ಎದುರಿಸಿದ ಅಗ್ನಿ ಪರೀಕ್ಷೆಗಳು ಹಾಗೂ ರಾಮನ ವನವಾಸದ ಜೀವನದ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೆ ಭಗವಾನ್ ರಾಮನ ಸಾವಿನ ಬಗ್ಗೆ ಮಾತ್ರ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿವೆ. ಅರೆ, ಶ್ರೀರಾಮನಿಗೆ ಸಾವ? ಈ ವಿಷಯ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಶ್ರೀಕೃಷ್ಣನ ಸಾವು ಓರ್ವ ಬೇಡನಿಂದ ಆಗಿತ್ತು. ಹಾಗೆಯೇ ವಿಷ್ಣುವಿನ ಒಂದೊಂದು ಅವತಾರಕ್ಕೂ ಅಂತ್ಯ ಅನ್ನೋದು ಇದ್ದೇ ಇದೆ. ಒಬ್ಬೊಬ್ಬರ ಅಂತ್ಯವು ಒಂದೊಂದು ರೀತಿಯಲ್ಲಿದೆ. ಆದ್ರೆ ಶ್ರೀರಾಮನ ಅಂತ್ಯ ಹೇಗಾಯ್ತು ಅನ್ನೋ ವಿಷಯವನ್ನ ನೀವು ಎಲ್ಲೂ ಕೇಳಿರೋದಿಲ್ಲ. ರಾಮನಿಗಾಗಿ ಲಕ್ಷ್ಮಣನ ಅಂತ್ಯವಾದ್ರೆ ಲಕ್ಷ್ಮಣನ ಅಂತ್ಯದಿಂದಲೇ ಶ್ರೀರಾಮನ ಅಂತ್ಯವಾಯಿತು ಅಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ದೇವರಿಗೂ ಅಂತ್ಯ ಅನ್ನೋದು ಇದೆಯಾ? ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಿರುವಂತೆ ರಾಮನ ಅಂತ್ಯ ಹೇಗಾಯಿತು ಅನ್ನೋದರ ಹಾಗೂ ಲಕ್ಷ್ಮಣನಿಂದಲೇ ರಾಮನ ಅಂತ್ಯವಾಯಿತು ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಭಗವಾನ್ ವಿಷ್ಣುವಿನ ಅವತಾರಗಳು ಸಾವನ್ನು ಮೀರಿ ನಿಂತಿರುತ್ತೆ. ಭಗವಾನ್ ಶ್ರೀರಾಮನು ಸರಯು ನದಿಯನ್ನ ಪ್ರವೇಶಿಸಿ ಅಲ್ಲಿಂದ ವೈಕುಂಠಕ್ಕೆ ಹೋಗ್ತಾನೆ ಅನ್ನೋ ಪ್ರತೀತಿ ಕೂಡ ಇದೆ. ಪದ್ಮಪುರಾಣದಲ್ಲಿ ಭಗವಾನ್ ಶ್ರೀರಾಮನ ಸಾವಿನ ಬಗ್ಗೆ ವಿವರಿಸಲಾಗಿದೆ. ಶ್ರೀರಾಮ ಹಿಂದೂಗಳ ಫೇಮಸ್ ದೇವರು. ರಾಮ ತನ್ನ ಆಳ್ವಿಕೆಯಲ್ಲಿ ಮಹಾನ್ ಕಾರ್ಯಗಳಿಂದ ಹಿಂದೂ ಧರ್ಮಕ್ಕೆ ಗೌರವಯುತವಾದ ಸ್ಥಾನವನ್ನ ನೀಡಿದ್ರು. 10 ತಲೆಯ ರಾವಣನನ್ನ ಸಂಹರಿಸಿದ ಶ್ರೀರಾಮ ತಂದೆಯ ಮಾತಿಗೆ ಕಟ್ಟುಬಿದ್ದು 14 ವರ್ಷ ವನವಾಸಕ್ಕೆ ಹೋದ್ರು. ಇಷ್ಟೆಲ್ಲ ಇದ್ರೂ ಸಹ ರಾಮ ಭೂಮಿ ಬಿಟ್ಟು ಹೋಗಿದ್ಯಾಕೆ? ವಿಷ್ಣು ಅವತಾರವಾಗಿ ಭೂಮಿಗೆ ಬಂದ ರಾಮನ ಅಂತ್ಯ ಹೇಗಾಯ್ತು? ಲಕ್ಷ್ಮಣನ ವೇಷದಲ್ಲಿ ಬಂದ ಆದಿಶೇಷ ರಾಮನಿಗಿಂತ ಮೊದಲು ಭೂಮಿಯನ್ನ ತೊರೆದಿದ್ದು ಯಾಕೆ? ಶ್ರೀರಾಮ ವಿಷ್ಣುವಿನ ಅವತಾರ. ರಾವಣ ಸಂಹಾರಕ್ಕಾಗಿ ಭೂಮಿಗೆ ಬಂದಿದ್ರು. ಆದಿಶೇಷ ಅಂದ್ರೆ ವಿಷ್ಣು ಯಾವಾಗ್ಲೂ ಮಲಗಿಕೊಂಡಿರ್ತಾರಲ್ಲ, ಅದೇ ಆ ಹಾಸಿಗೆಯೇ ಆದಿಶೇಷ. ವಿಷ್ಣುವನ್ನ ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ ಈ ಆದಿಶೇಷ. ರಾವಣ ಸಂಹಾರಕ್ಕಾಗಿ ವಿಷ್ಣು ಭೂಮಿಗೆ ಬಂದಾಗ ಆದಿಶೇಷನು ಸಹ ಲಕ್ಷ್ಮಣನ ಅವತಾರದಲ್ಲಿ ಜನ್ಮವೆತ್ತಿ ರಾಮನ ಸಹೋದರನಾಗಿ ಭೂಮಿಗೆ ಬಂದ. ಅದೇ ಕಾರಣಕ್ಕೆ ಶ್ರೀರಾಮ ವನವಾಸಕ್ಕೆ ಹೊರಟಾಗ ಲಕ್ಷ್ಮಣನು ರಾಮನ ಹಿಂದೆ ಕಾಡಿಗೆ ಹೋಗಿದ್ದ. ಆದ್ರೆ ರಾವಣನ ಸಂಹಾರದ ಬಳಿಕ ರಾಮ ಲಕ್ಷ್ಮಣರು ಇಬ್ಬರ ಅಂತ್ಯವಾಗುತ್ತೆ. ಶ್ರೀರಾಮ ಭೂಮಿಗೆ ಬಂದು 11,000 ವರ್ಷಗಳೇ ಉರುಳಿದ್ವು. ಒಂದು ದಿನ ಸನ್ಯಾಸಿಯೊಬ್ರು ರಾಮನ ಅರಮನೆಗೆ ಬರ್ತಾರೆ. ನಾನು ನಿಮ್ಮೊಂದಿಗೆ ಏಕಾಂತದಲ್ಲಿ ಮಾತನಾಡಬೇಕು ಅಂತ ಪಟ್ಟು ಹಿಡಿತಾರೆ. ಆಗ ಶ್ರೀರಾಮ ಸನ್ಯಾಸಿಯನ್ನ ಕೋಣೆಯೊಳಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲದೆ ಲಕ್ಷ್ಮಣನನ್ನ ಕರೆದು ಬಾಗಿಲಲ್ಲಿ ಕಾವಲು ಕಾಯುವಂತೆ ಸೂಚನೆ ಕೊಡ್ತಾರೆ. ಯಾರಾದ್ರೂ ನನ್ನ ಆಜ್ಞೆ ಮೀರಿ ಒಳಗೆ ಬಂದ್ರೆ ಅವರಿಗೆ ಮರಣ ದಂಡನೆ ನೀಡುತ್ತೇನೆ ಎಂದು ಎಚ್ಚರಿಸ್ತಾರೆ. ಆಗ ಸರಿಯಣ್ಣ, ನೀವು ಹೇಳ್ದಂಗೆ ಆಗ್ಲಿ ಅಂತ ಲಕ್ಷ್ಮಣನು ಕೋಣೆ ಮುಂದೆ ನಿಂತು ಕಾವಲನ್ನ ಕಾಯ್ತಾ ಇರ್ತಾನೆ. ಸನ್ಯಾಸಿ ಏನು ಮಾತನಾಡ್ಬೇಕು ಅಂದ್ರಲ್ಲ ಅಂತ ರಾಮ ಕೋಣೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸನ್ಯಾಸಿ ತನ್ನ ನಿಜ ರೂಪವನ್ನ ತಾಳ್ತಾನೆ. ಆತ ಸನ್ಯಾಸಿ ಆಗಿರೋದಿಲ್ಲ, ವಿಷ್ಣು ಲೋಕದಿಂದ ಬಂದಿದ್ದ ಕಾಲದೇವ ಆಗಿದ್ದ. ಭೂಮಿ ಮೇಲೆ ರಾಮನ ಸಮಯ ಮುಗಿಯಿತು, ವಾಪಸ್ ವಿಷ್ಣು ಲೋಕಕ್ಕೆ ಬರ್ಬೇಕು ಅಂತ ಸಂದೇಶ ತಂದಿದ್ದ ಈ ಕಾಲದೇವ. ಅಷ್ಟರಲ್ಲಿ ಹೊರಗೆ ದುರ್ವಾಸ ಮುನಿ ಬರ್ತಾರೆ. ನಾನು ಶ್ರೀರಾಮನನ್ನ ಭೇಟಿಯಾಗಬೇಕು, ಜಾಗ ಬಿಡು ಅಂತ ಲಕ್ಷ್ಮಣನ ಬಳಿ ಕೇಳ್ತಾರೆ. ಆದ್ರೆ ಲಕ್ಷ್ಮಣ ಅಣ್ಣನ ಮಾತು ಮೀರ್ತಾನ? ಖಂಡಿತ ಇಲ್ಲ. ಶ್ರೀರಾಮ ಒಳಗೆ ಯಾರನ್ನು ಬಿಡದಂತೆ ಆದೇಶಿಸಿದ್ದಾರೆ, ಬಿಡೋಕೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾನೆ. ದುರ್ವಾಸ ಮುನಿ ಮೊದಲೇ ಕೋಪಿಷ್ಟ, ಹಠವಾದಿ. ಲಕ್ಷ್ಮಣ ಎಷ್ಟು ಬಾರಿ ಆಗೋದಿಲ್ಲ ಅಂತ ಹೇಳಿದ್ರು ಕೂಡ ಹಠ ಬಿಡದೆ ಅಲ್ಲೇ ಕುಳಿತು ಬಿಡ್ತಾರೆ. ಕೊನೆಗೆ ತನ್ನನ್ನ ಒಳಗೆ ಬಿಡದಿದ್ರೆ ಶ್ರೀರಾಮನಿಗೆ ಹಾಗೂ ಅಯೋಧ್ಯೆಗೆ ಶಾಪ ಕೊಡ್ತೀನಿ ಅಂತ ಹೆದರಿಸ್ಬಿಡ್ತಾರೆ. ದುರ್ವಾಸ ಮುನಿ ಶಾಪದ ವಿಚಾರ ತೆಗೆದಾಗ ಲಕ್ಷ್ಮಣನಿಗೆ ಭಯವಾಗುತ್ತೆ. ಒಂದು ಕಡೆ ಅಣ್ಣನ ಆಜ್ಞೆ, ಮತ್ತೊಂದು ಕಡೆ ದುರ್ವಾಸ ಮುನಿ ಶಾಪದ ಬೆದರಿಕೆ. ಏನ್ ಮಾಡೋದು ಅಂತ ಸ್ವಲ್ಪ ಯೋಚಿಸಿ ನಂತರ ಬೇರೆ ದಾರಿ ಇಲ್ಲದೆ ನನಗೆ ಅಣ್ಣ ಮೃತ್ಯು ದಂಡನೆ ಕೊಟ್ಟರೂ ಪರವಾಗಿಲ್ಲ, ಅಣ್ಣ ದುರ್ವಾಸ ಮುನಿಯ ಶಾಪಕ್ಕೆ ತುತ್ತಾಗಬೇಡದು ಅಂತ ಲಕ್ಷ್ಮಣ ತಾನೇ ಒಳಗೆ ಹೋಗಿ ದುರ್ವಾಸ ಮುನಿ ಬಂದಿದ್ದಾರೆ ಅಂತ ವಿಷಯವನ್ನ ರಾಮನಿಗೆ ಹೇಳ್ತಾನೆ.
ಆಜ್ಞೆ ಮೀರಿದ ಲಕ್ಷ್ಮಣನಿಗೆ ಮೃತ್ಯುದಂಡ ನೀಡಲು ರಾಮನಿಗೆ ಮನಸ್ಸಾಗೋದಿಲ್ಲ. ಒಂದ್ ಕಡೆ ತನ್ನ ಆಜ್ಞೆಯನ್ನ ಪಾಲಿಸಲೇಬೇಕಾದ ಅನಿವಾರ್ಯತೆ, ಮತ್ತೊಂದ್ ಕಡೆ ತಮ್ಮನ ಮೇಲಿನ ಪ್ರೀತಿ. ಶ್ರೀರಾಮನಿಗೆ ಏನ್ ಮಾಡೋದು ಅಂತ ಗೊತ್ತಾಗದೆ ತಮ್ಮನಿಗೆ ಮರಣದಂಡನೆ ಬದಲಿಗೆ ಗಡಿಪಾರು ಮಾಡಿಬಿಡ್ತಾನೆ. ಆಗಿನ ಕಾಲದಲ್ಲಿ ಮೃತ್ಯುದಂಡ ಕೊಡುವುದು, ಮರಣದಂಡನೆ ನೀಡೋದು ಎರಡು ಒಂದೇ ಆಗಿತ್ತು. ಅಣ್ಣ ರಾಮನನ್ನ ಬಿಟ್ಟು ಒಂದೇ ಒಂದು ಕ್ಷಣ ಇರದ ಲಕ್ಷ್ಮಣ ಭೂಮಿಯನ್ನೇ ಬಿಟ್ಟು ಹೋಗಲು ನಿರ್ಧರಿಸ್ತಾನೆ. ಸರಯೂ ನದಿ ಹತ್ತಿರ ಹೋಗಿ ನೀರಿನಲ್ಲಿ ಕಾಲಿಟ್ಟ ಕೂಡಲೇ ಲಕ್ಷ್ಮಣ ಆದಿಶೇಷ ವೇಷ ಧರಿಸಿ ವಿಷ್ಣು ಲೋಕಕ್ಕೆ ತೆರಳುತ್ತಾನೆ. ಇದೆಲ್ಲ ಆದ ಬಳಿಕ ಯಮರಾಜನು ರಾಮನನ್ನ ಕರೆದುಕೊಂಡು ಹೋಗಲು ಅಯೋಧ್ಯೆಗೆ ಬರ್ತಾನೆ. ಆದ್ರೆ ಬಲಶಾಲಿ ಹನುಮಂತ ಆತನನ್ನ ಒಳಗೆ ಬಿಡೋದಿಲ್ಲ. ಜೊತೆಗೆ ಹನುಮಂತ ಚಿರಂಜೀವಿಯಾಗಿರೋ ಕಾರಣ ಹನುಮನನ್ನ ಯಮರಾಜ ಏನು ಮಾಡೋದಕ್ಕೂ ಆಗೋದಿಲ್ಲ. ಕೊನೆಗೆ ಇದನ್ನೆಲ್ಲ ಅರಿತ ರಾಮ ತನ್ನ ಉಂಗುರವನ್ನ ಪಾತಾಳ ಲೋಕಕ್ಕೆ ಬೀಳಿಸ್ತಾನೆ. ಹನುಮನನ್ನ ಕರೆದು ಅದನ್ನು ತೆಗೆದುಕೊಂಡು ಬರಲು ಹೇಳ್ತಾನೆ. ಹನುಮ ಪಾತಾಳ ಲೋಕಕ್ಕೆ ಹೋಗಿ ವಾಸುಕಿಯನ್ನ ಕೇಳಿಕೊಂಡು ಖಜಾನೆಯಲ್ಲಿ ಬಿದ್ದಿದ್ದ ಶ್ರೀರಾಮನ ಉಂಗುರವನ್ನ ಹುಡುಕೋದಕ್ಕೆ ಹಲವಾರು ಸಮಯ ಹಿಡಿಯುತ್ತೆ. ಸಮಯ ಅಂದ್ರೆ ಅದು ಗಂಟೆಗಟ್ಟಲೆ ಅಲ್ಲ, ಬದಲಿಗೆ ವರ್ಷಾನುವರ್ಷ ಆಗತ್ತೆ. ಕೊನೆಗೂ ಹನುಮಂತ ಶ್ರೀರಾಮನ ಉಂಗುರವನ್ನ ಹುಡುಕಿ ಅದನ್ನ ಭೂಲೋಕಕ್ಕೆ ತರ್ತಾನೆ. ಅಷ್ಟರಲ್ಲಾಗಲೇ ರಾಮನನ್ನ ಬಿಟ್ಟು ಲಕ್ಷ್ಮಣ ಹೇಗೆ ಇರೋದಿಲ್ವೋ, ರಾಮ ಕೂಡ ಲಕ್ಷ್ಮಣನನ್ನ ಬಿಟ್ಟು ಇರೋದಿಲ್ಲ. ಹೀಗಾಗಿ ತಮ್ಮನನ್ನ ದೂರ ಮಾಡಿಕೊಂಡು ಬದುಕುವುದು ಸರಿಯಲ್ಲ ಅಂತ ರಾಮ ಅಂದ್ಕೊಳ್ತಾನೆ. ತಾನೂ ಕೂಡ ಭೂಮಿ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಬರ್ತಾನೆ. ಹೀಗೆ ತಮ್ಮನಿಲ್ಲದೆ ಬೇಸರಗೊಂಡ ರಾಮ ಒಂದು ದಿನ ರಾಜ್ಯ ಸಿಂಹಾಸನವನ್ನು ತನ್ನ ಮತ್ತು ತನ್ನ ಸಹೋದರನ ಮಕ್ಕಳಿಗೆ ನೀಡ್ತಾನೆ. ನಂತರ ಸರಯೂ ನದಿ ಬಳಿ ಹೋಗಿ ನದಿಯಲ್ಲಿ ಮುಳುಗಿ ಮಾಯವಾಗಿದ್ರು. ಇದೇ ವೇಳೆಗೆ ಹನುಮಂತ ಕೂಡ ಅಯೋಧ್ಯೆಗೆ ಬಂದಿದ್ದು ರಾಮನಿಲ್ಲದನ್ನ ನೋಡಿ ಅಳುತ್ತನೆ ಒಂದು ಮರವೇರಿ ಕುಳಿತು ಬಿಡ್ತಾನೆ. ಅಂದಿನಿಂದ ಆಂಜನೇಯ ಚಿರಂಜೀವಿಯಾಗಿ ನೆಲೆಸ್ತಾನೆ. ನಂತರ ನದಿ ಮಧ್ಯಭಾಗದಲ್ಲಿ ವಿಷ್ಣು ಅವತಾರದಲ್ಲಿ ಪ್ರತ್ಯಕ್ಷರಾದ ರಾಮ ತನ್ನ ಭಕ್ತರಿಗೆ ದರ್ಶನವನ್ನ ನೀಡಿದ್ರು. ಹೀಗೆ ಶ್ರೀರಾಮ ಭೂಮಿಯ ಮೇಲೆ ತನ್ನ ಜೀವನವನ್ನ ಮುಗಿಸಿದ್ರು. ಮಾನವ ರೂಪವನ್ನ ತ್ಯಜಿಸಿ ತನ್ನ ನೈಜ ವಿಷ್ಣು ರೂಪ ತಾಳಿದ್ರು ಅಂತ ಪುರಾಣ ಹೇಳುತ್ತೆ. ರಾಮ ಲಕ್ಷ್ಮಣರ ಅಂತ್ಯ ಹೀಗಾದ್ರೆ ಸೀತೆಯು ಭೂತಾಯಿಯ ಗರ್ಭದಲ್ಲಿ ಲೀನರಾಗ್ತಾರೆ. ಇನ್ನು ಹನುಮಂತನಿಗೆ ಸಾವೇ ಇಲ್ಲ, ಆತ ಚಿರಂಜೀವಿ. ಇಂದಿಗೂ ಸಹ ಹನುಮಂತ ಬದುಕಿದ್ದಾನೆ ಎಂದು ನಂಬಲಾಗಿದೆ. ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ ದೇವಾನುದೇವತೆಗಳು ಯುಗದ ಅಂತ್ಯ ಹಾಗೂ ದೇವತೆಗಳ ಹೊಸ ಅವತಾರದ ಬಗ್ಗೆ ಉಲ್ಲೇಖಿಸಲಾಗಿದೆ. ಆದರೆ ಹನುಮಂತನ ಅಂತ್ಯವಾಗಲಿ ಹೊಸ ಅವತಾರವಾಗಲಿ ಎಲ್ಲಿಯೂ ಪ್ರಕಟಿಸಲಾಗಿಲ್ಲ. ಯಾಕಂದ್ರೆ ಚಿರಂಜೀವಿಗಳಲ್ಲಿ ಹನುಮಂತನು ಒಬ್ಬ. ಇದ್ರ ಮೂಲ ರಾಮಾಯಣದಲ್ಲಿದೆ. ಸೀತಾಮಾತೆಯನ್ನ ಹರಸಿ ಲಂಕೆಗೆ ಹೊರಟ ಹನುಮನನ್ನ ಕಂಡ ಸಂತೋಷಗೊಂಡ ಸೀತೆ ಚಿರಂಜೀವಿಯಾಗಿರು ಎಂದು ವರವನ್ನ ನೀಡಿರ್ತಾಳೆ. ಹಾಗೂ ಶ್ರೀರಾಮನು ತನ್ನ ಜೀವತ್ಯಾಗದ ಅಂತಿಮ ಕ್ಷಣದಲ್ಲಿ ಹನುಮಂತನ ಭಕ್ತಿ, ನಿಷ್ಠೆ ಹಾಗೂ ನಿಸ್ವಾರ್ಥ ಸೇವೆಗೆ ಮೆಚ್ಚಿ ಚಿರಂಜೀವಿಯಾಗಿರು, ಸದಾ ನಿನ್ನ ಭಕ್ತರಿಗೆ ಸಹಾಯ ಮಾಡು ಅಂತ ಹರಸಿರ್ತಾನೆ. ಅದರಂತೆ ಇಂದಿಗೂ ಕೂಡ ಹನುಮಂತ ಚಿರಂಜೀವಿಯಾಗಿದ್ದಾನೆ ಎಂದು ನಂಬಲಾಗಿದೆ. ಶ್ರೀರಾಮನು ತನ್ನ ಅವತಾರ ಮುಗಿಸಿ ವೈಕುಂಠಕ್ಕೆ ತೆರಳುವಾಗ ಸರಯೂ ನದಿ ದಂಡೆಯಲ್ಲಿ ದೇಹತ್ಯಾಗ ಮಾಡುವ ಸಮಯದಲ್ಲಿ ಆಂಜನೇಯನಿಗೆ ಚಿರಂಜೀವಿಯಾಗಿರು, ಕಲಿಯುಗದಲ್ಲಿ ಭಕ್ತರನ್ನ ಕಾಪಾಡು ಎಂದು ಹೇಳಿರ್ತಾನೆ. ಅದರಂತೆ ಹನುಮಂತ ಒಂದು ಪರ್ವತದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲಾಗಿದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್, ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.